ನಾನು ಟೇಸ್ಟ್ ಮಾಡ್ತಾ ಇಲ್ಲ, ಇದನ್ನ ಟೇಸ್ಟ್ ಮಾಡೋದಕ್ಕೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ ಇವತ್ತು. ಮಸ್ತಾಗಿದೆಯಾ? ಅಪ್ಲೋಡ್ ಮಾಡ್ಬೇಕು ತಿಂತಾ ಇರೋದ್ರಿಂದ ನಮಗೂ ಟೆನ್ಷನ್ ಆಗಿಬಿಡಿದೆ, ಬಿಡ್ತಾನೆ ಇಲ್ಲೋ ಗೊತ್ತಿಲ್ಲ ಅಂತ. ಈಗ ಫಸ್ಟ್ ವೆಲ್ಕಮ್ ಬ್ಯಾಕ್ ಟು ವಿಶ್ವರತ್ನ ಯೂಟ್ಯೂಬ್ ಕಿಚನ್ ಚಾನಲ್. ವೀಕ್ಷಕರಿಗೆಲ್ಲ ನಮಸ್ಕಾರ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ. ಹಾಗೆ ನಮ್ಮ ಚಾನಲ್ನಲ್ಲಿ ಹೊಸ ಹೊಸ ಸವಿರುಚಿಗಳನ್ನ ಆಗಾಗ ವಿಡಿಯೋ ಮಾಡಾಕ್ತಾ ಇರ್ತೀನಿ, ದಯವಿಟ್ಟು ವಾಚ್ ಮಾಡಿ. ನಮ್ಮ ಚಾನಲ್ ಬರ್ತಾ ಇರೋ ಅಡುಗೆ ರೆಸಿಪಿಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ, ನಮಗೆ ಖುಷಿ ಆಗ್ತಾ ಇದೆ. ಹಾಗೆ ಇವತ್ತು ನಾನು ಒಂದು ಡಿಶ್ ಮಾಡ್ತಾ ಇದ್ದೀನಿ. ಅದು ಏನಂತ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿದ್ದೀರ, ಆದರೂ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾನು ಇವತ್ತು ಮಾಡೋಕೆ ಹೊರಟಿರೋದು ಕಾಣಿಸ್ತಾ ಇದೆಯಾ ನೋಡಮ್ಮ, ಚಿಕನ್, ನೀಟಾಗಿ ತೋರ್ಸಮ್ಮ. ಉಂಡೆ ಕೋಳಿ ಫುಲ್ ಕೋಳಿಲಿ. ಓಕೆ, ಏನ್ ಮಾಡ್ತಿದ್ದೀರಾ? ಸಾಮಾನ್ಯ ನೀವು ಉಂಡೆ ಕೊಳ್ಳಿ ಅಂತ ತಕ್ಷಣ ಏನು ತಂದೂರಿ ಮಾಡ್ತಾ ಇದ್ದಾರೆ ಅನ್ಕೋತಾರೆ ಅಲ್ವಾ? ತಂದೂರಿ ಅಲ್ವಾ? ಇದು ಒಂಥರ ತಂದೂರಿನೇ, ಆದರೆ ತಂದೂರಿ ಅಲ್ಲ. ಇದಕ್ಕೆ ನಾನೊಂದು ಹೆಸರಿಟ್ಟಿದ್ದೀನಿ, ಅದನ್ನು ಕೊನೆಯಲ್ಲಿ ನಿಮಗೆ ರಿವ್ಯೂ ಮಾಡ್ತೀನಿ, ಏನು ಅಂತ ಹೇಳ್ತೀನಿ. ಈಗ ನಾನು ಇದರಲ್ಲಿ ಏನು ಮಾಡ್ತೀನಿ ಅನ್ನೋದನ್ನು ನೋಡೋಣ. ಓಕೆ, ಆಯ್ತು, ನೋಡೋಣ ಬನ್ನಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಹೆಸರು ಏನಂದರೆ, ನನ್ನ ಮಿಸ್ಸಸ್ ಇಲ್ಲ ಈಗಲೇ ಹೇಳಿ ಅಂತ ಅಂದರು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಮಾಡ್ತಾ ಇರೋ ರೆಸಿಪಿ ಹೆಸರು ಉಂಡೆ ಕೋಳಿ ಮಂಚೂರಿಯನ್. ಓಹೋ, ಹೊಸ ರೆಸಿಪಿ. ಉಂಡೆ ಕೋಳಿ ಮಂಚೂರಿಯನ್ ಅಂತ ತಕ್ಷಣ ನಾನು ಆಯಿಲಲ್ಲೆಲ್ಲ ಕರಿತಾ ಇಲ್ಲ. ಓಕೆ, ಮತ್ತೆ ಹೆಂಗ್ ಮಾಡ್ತೀರಾ? ಮಂಚೂರಿಯನ್ ಅಂದ್ರೆ ಆಯಿಲಲ್ಲಿ ಕರಿಯೋದೇ ತಾನೆ? ನಾನು ಮಾಡ್ತೀನಿ, ಬಾ ನೋಡು, ನಮ್ಮ ವೀಕ್ಷಕರಿಗೂ ತೋರಿಸೋಣ ಹೇಗೆ ಅಂತ. ಬಾಮ, ಈಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಮೊದಲಿಗೆ ಫಸ್ಟ್ ಚಿಕನ್ ರೆಡಿ ಮಾಡ್ಕೊಳ್ಳೋಣ. ಏನ್ರಿ, ಉಂಡೆ ಕೋಳಿ ತಗೊಂಡೆಲ್ಲ ತಂದೂರಿ ಮಾಡಿದ್ರೆ ನೀವು ಏನೋ ಗಿಂಚೂರಿಯನ್ ಮಾಡ್ತೀನಿ ಅಂತ ಹೊರಟಿದ್ದೀರಾ? ನೋಡಮ್ಮ, ಯಾವಾಗಲೂ ಉಂಡೆ ಕೋಳಿ ತಗೊಂಡ್ರೆ ಎಲ್ಲ ತಲೆಗೆ ಬರೋದು ಅಷ್ಟೇನೆ, ಮಂಚೂರಿಯನ್ ಮಾಡ್ಬಿಡ್ಬೇಕು. ಇದನ್ನ ಏನ್ ಮಾಡ್ಬೇಕು, ತಂದೂರಿ. ಹೌದು, ಓಲ್ ಚಿಕನ್ ಅಂದ್ರೆ ಇಲ್ಲ ಸುಡ್ತಾರೆ, ಹಂಗೇನೋ ಮಾಡ್ತಾರೆ ತಂದೂರಿ ಅನ್ಕೊಂಡು. ಹೌದು, ನಾನು ಇನ್ನೊಂದು ಟ್ರೈ ಮಾಡಬಾರ್ದು, ಎಲ್ಲ ಮಾಡೋದನ್ನೇ ನಾನು ಯಾಕೆ ಮಾಡಬೇಕು? ಹೊಸ ಥರ ಟ್ರೈ ಮಾಡೋಣ ಒಂದು, ಬಾ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ತಾನೇ? ಈಗ ಹೌದು, ಖಂಡಿತ. ನೀನು ತಿನ್ಬಿಟ್ಟು ಹೇಳು ಹೆಂಗಿತ್ತು. ನಾನು ಚೆನ್ನಾಗಿಲ್ಲ ಅಂದ್ರೆ ನಾನು ಚೆನ್ನಾಗಿಲ್ಲ ಅಂತಾನೆ ಹೇಳೋದಪ್ಪ. ಹೇಳಮ್ಮ, ತೊಂದರೆ ಇಲ್ಲ. ನೋಡು, ಇದಕ್ಕೆ ಮಿನಿಮಮ್ 900ರಿಂದ 1 ಕಿಲೋ ಮ್ಯಾಕ್ಸಿಮಮ್. ಮಿನಿಮಮ್ 900 ಗ್ರಾಮ್. ಓ, ಚಿಕ್ಕ ಕೋಳಿ ತಗೊಂಡಿದ್ದೀರಾ? 900 ಗ್ರಾಮ್ ಮ್ಯಾಕ್ಸಿಮಮ್ 1 ಕಿಲೋ. ಕ್ಲೀನ್ ಮಾಡಿ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಆದ್ಮೇಲೆ ಅಷ್ಟು ಬರಬೇಕು. ಅಂದ್ರೆ 1.5 kg ಅಷ್ಟು ಇರ್ಬೇಕು ಅನ್ಕೋತೀನಿ. ಒಂದು ಕಾಲು ಹೋಗುತ್ತೆ. 1.5 kg ಅಂತ ಕೋಳಿ ತಗೊಂಡ್ರೆ ಸಾಕು. 1/4 kg ವೇಸ್ಟ್ ಹೋಗುತ್ತೆ. ಆ ಚಿಕನ್ ಅಲ್ಲೇ ಮಾಡ್ಬೇಕು. ಎಳೆ ಕೋಳಿ ಆಗ್ಬೇಕು, ಇಲ್ಲಾಂದ್ರೆ ರಬ್ಬರ್ ತರ ಆಗ್ಬಿಡುತ್ತೆ. ಆಮೇಲೆ ಬೇಯಬೇಕಲ್ಲ ಬೇಗ ಅದು. ಹೌದು ಹೌದು ಹೌದು. ಹಾಗಾಗಿ ಈಗ ಇದನ್ನೆಲ್ಲ ಏನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮಸಾಲೆ ರೆಡಿ ಮಾಡ್ಕೋತೀರಾ? ನೋಡು, ಈಗ ಈ ಚಿಕನ್ ಇದೆಯಲ್ಲ, ಈ ಚಿಕನ್ ಅಲ್ಲಿ ಯಾವುದು ಮೀಟ್ ಇರುತ್ತಲ್ಲ, ಮೀಟ್ ಭಾಗನೆಲ್ಲ ಸ್ವಲ್ಪ ಕುಯ್ಕೋ ತರ ಕಟ್ ಮಾಡ್ಕೊಬೇಕು. ಮಸಾಲೆ ಒಳಗಡೆಗೆಲ್ಲ ಹೋಗ್ಲಿ ಅಂತ. ಈಗ ಕಾಣ್ತಾ ಇದೆ ಅಲ್ವಾ? ಈಗ ನೋಡಿ ನಾನು ಯಾವ ತರ ಕುಯ್ಕೊಂತೀನಿ. ಈಗ ಕಟ್ 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 ಕಾಣಿಸ್ತಾ ಇದೆಯಾ? ಈ ಥರ. ಓಕೆ, ನೋಡಮ್ಮ, ಎಲ್ಲ ಕಡೆಯೂ ಈ ಥರ ಸ್ವಲ್ಪ ಮೀಟ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಅದು ಮಸಾಲೆ ಹೋಗಬೇಕಲ್ಲ ಅದರೊಳಕ್ಕೆ. ಹಾಗಾಗಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪು ಯೋಗಾಟ್ ಇಲ್ಲ ಮೊಸರು, ನಿಮ್ಗೆ ಯಾರು ಸಿಗುತ್ತೆ ಅದು, 1 ಕಪ್ಪು. ಓಕೆ, ಒಂದು ಅರ್ಧ ಚಮಚ ಏನದು ಸಾಲ್ಟ್, ಒಂದು ಅರ್ಧ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡ್ರ್. ಇದು ಅಚ್ಕಾರ ಪುಡಿ ಅಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಇದು ಕಲ್ಲರ್ಗೆ. ಇನ್ನೊಂದು ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡ್ರು. ಓಕೆ, ಅರ್ಧ ಚಮಚ ಕಾಶ್ಮೀರಿ, ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡ್ರು. ಕಲ್ಲರು ಮತ್ತು ಖಾರ ಎರಡಕ್ಕೂ. ಆಮೇಲೆ
ಒಂದು ಅರ್ಧ ಚಮಚಗಿಂತ ಸ್ವಲ್ಪ ಕಮ್ಮಿ ಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರು. ಖಾರ ಆಮೇಲೆ ನೋಡ್ಕೊಂಡು ಹಾಕೋದು ನಿಮಗೆ. ಓಕೆ. ಆಮೇಲೆ 1/4 ಚಮಚ ಅರಿಶಿನ, ಧನ್ಯ 1/4 ಚಮಚ, ಗರಂ ಮಸಾಲ 1/4 ಚಮಚ, ಜೀರಿಗೆ ಪುಡಿ 1/3 ಚಮಚ ಜೀರಿಗೆ ಪುಡಿ. ಸ್ವಲ್ಪ ಜಾಸ್ತಿ, ಅದರಲ್ಲಿ ಏನು ಖಾರ ಇರಲ್ಲ, ಟೇಸ್ಟ್ ಇರುತ್ತೆ. ಜೀರಿಗೆ ಪುಡಿ 1/3 ಚಮಚ, ಕಸ್ತೂರಿ ಮೇಥಿ ಒಂದು ಸ್ವಲ್ಪ. ಅದೇನು ಅಳತೆ ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಅದನ್ನು. ಆಯಿತಾ. ಲೆಮನ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಲೆಮನ್ ಜ್ಯೂಸ್. ಲೆಮನ್ ಜ್ಯೂಸ್ 1 ಸ್ಪೂನ್. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವುದು ಕಲರ್ ಬಳಸ್ತಾ ಇಲ್ಲ ನಾನಿಲ್ಲಿ. ಆಯಿತಾ. ಕಲರ್ ಯೂಸ್ ಮಾಡಬಾರ್ದು ರೀ. ರೆಡಿ ಆಯಿತು. ಈಗ ಇದು ಉಪ್ಪಿದೆಯಾ ಸಪ್ಪೆ ಇದೆಯಾ ನೋಡಬೇಕಲ್ವಾ. ಉಪ್ಪ, ಸಪ್ಪೆನ, ಖಾರನ ನೋಡೋಣ. ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನಿಸ್ತು. ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರೆ 1/4 ಸ್ಪೂನ್ ತೊಗೊಂಡಿದ್ದೀನಿ. ಸರಿ. ಅದಕ್ಕೆ ಕಲರ್ ಕಂಡಂಗೂ ಕಾಣುತ್ತೆ, ಸ್ವಲ್ಪ ಖಾರನೂ ಹತ್ತುತ್ತೆ. ಮಸಾಲೆಯಲ್ಲಿ ಸ್ವಲ್ಪ ಸಾಲ್ಟ್ ಮುಂದೆ ಇರಬೇಕು. ಯಾಕೆಂದರೆ ನಾವು ಚಿಕನ್ನಿಗೆ ಸಾಲ್ಟ್ ಹೋಗ್ಬೇಕಲ್ಲ. ಈ ಮಸಾಲೆನಲ್ಲಿ ಇದರಿಂದನೇ ತಾನೇ ಅದ್ರೊಳಗೆ ಹೋಗ್ಬೇಕು. ಹಾಗಾಗಿ ನಾವೇನು ಇದನ್ನ ಡೈರೆಕ್ಟ್ ತಿನ್ನಲ್ಲ, ಚಿಕನ್ಗೆ ಎಳ್ಕೊಬೇಕಿದೆಲ್ಲ. ಹೌದು. ಈಗ ಈ ಚಿಕನ್ಗೆ ಇದೆಲ್ಲ ಮಸಾಲೆ ಅಪ್ಲೈ ಮಾಡೋಣ. ಮಸಾಲೆ ಒಳಗಡೆ ಕೋಳಿನ ಮುಳುಗ್ಸೋಣ. ಪಾಪಚ್ಚಿ ಕಟ್ ಮಾಡಿದ್ವಿ, ಅದೆಲ್ಲ ಫುಲ್ಲು ಟೆಂಡರ್ ಹೋಗ್ಬೇಕದು ಒಳಗಡೆಗೆಲ್ಲ ಮಸಾಲೆ ಎಲ್ಲ. ಇಲ್ಲ ಅಂದರೆ ಅದು ಟೇಸ್ಟ್ ಬರಲ್ಲ, ಸುಮ್ಮನೆ ಸಪ್ಪೆ ಸಪ್ಪೆ ತಿನ್ನೋಕ್ಕೂ ಆಗಲ್ಲ ಅಲ್ವಾ. ಆಮೇಲೆ ಮೀಟಿಗೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಬೇಕು. ಎಲ್ಲೂ ಒಂಚೂರು ಜಾಗ ಇಲ್ದಂಗೆ, ಇಲ್ಲ ಅಂದರೆ ಮೀಟು ಸ್ಮೆಲ್ ಬರುತ್ತೆ. ಹೌದು. ಬ್ರಷಲ್ಲಿ ಹಚ್ಚಿದ್ರೆ ನೀಟಾಗಿ ಕೂರಲ್ಲ ಅಲ್ಲೇನ್ರಿ? ಈಗ ಖಂಡಿತ ಕೂರಲ್ಲ. ಕೈಯಲ್ಲೇ ಚೆನ್ನಾಗಿ ಎಲ್ಲ ಯಾವ ಕೆಲಸ ಯಾವ್ದ್ರಲ್ಲಿ ಮಾಡಬೇಕು ಅದರಲ್ಲಿ ಮಾಡಿದ್ರೇ ಅದಕ್ಕೊಂದು ಇದಿರುತ್ತೆ. ಬ್ರಷಲ್ಲಿ ಅಂದರೆ ಸ್ಟೈಲಾಗಿ ಕಾಣಿಸುತ್ತೆ, ಬಟ್ ಒಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಇಲ್ಲ ಹೋಗಲ್ಲ. ಕರೆಕ್ಟಾಗಿ ಆಯ್ತಲ್ಲ ನೀವು ಕಲಸಿದ ಮಸಾಲೆ ಎಲ್ಲ? ಸಾಕು, ಒಂದು ಕೋಳಿಗೆ ಅಷ್ಟು ಮಸಾಲೆ ಸಾಕು. ನಾನು ಒಬ್ಳಿಗೆ ನಾ ಇದು ಮಾಡ್ತಾ ಇರೋದು. ಒಬ್ಳಿಗೆ ಅಂತಾನೆ ಮಾಡ್ತಾ ಇದ್ದೀನಿ. ಯಾರೋ ಶೇರ್ ಕೇಳಬಾರ್ದು. ಎಲ್ಲ ಹೋಗಿದೆಯಾ ಮಸಾಲೆ? ಈಗ ಇದನ್ನೇನು ಮಾಡಬೇಕು? ಏನು ಮಾಡ್ತೀರಾ? ನೆನೆಯಕ್ಕೆ ಬಿಡಬೇಕು. ನಿಮ್ಗೆ ಎಷ್ಟು ಟೈಮು ಇಷ್ಟು ಮಾಡಿಬಿಟ್ಟು ಏನು ಮಾಡಬೇಕು? ಮಿನಿಮಮ್ ಒಂದು 40 ನಿಮಿಷ. ಇನ್ನೂ ಜಾಸ್ತಿ ಟೈಮ್ ಇದೆಯಾ ನಿಮ್ಮ ಹತ್ರ? 1 ಅವರ್ ಇದೆಯಾ? 2 ಅವರ್ ಇದೆಯಾ? ಇಡೀ ಏನೂ ಆಗಲ್ಲ. ಇನ್ನೂ ಮಸಾಲೆ ಚೆನ್ನಾಗಿ ಇಟ್ಕೊಳುತ್ತೆ ಹೊರತು ಏನೂ ಆಗಲ್ಲ. ಫ್ರಿಡ್ಜ್ ಇದ್ದರೆ ಫ್ರಿಡ್ಜ್ ಒಳಗೆ ಇಟ್ಬಿಡಿ ಇದನ್ನು. ಕಲಸಿ ಇಟ್ಕೊಂಡ್ರೆ ಯಾವಾಗ್ಲಾರು ಮಾಡ್ಬೋದು. ಫ್ರಿಡ್ಜ್ ಇಲ್ವಾ? ಇದ್ರ ಮೇಲೊಂದು ತಟ್ಟೆ ಮುಚ್ಚಿ ಆರಾಮಾಗಿ 1 ಅವರ್ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಓಕೆ, ನಂದಾಯಿತು. ಈಗ ನಾನು ಇದನ್ನು ಫ್ರಿಡ್ಜಲ್ಲಿ 1 ಅವರ್ ರೆಸ್ಟ್ ಮಾಡಿಸ್ತೀನಿ ಇದನ್ನು. ಈಗ ಚಿಕನ್ನು ನಾವು ಒಂದು 40 ನಿಮಿಷ ಬೇಕು, 1 ಅವರ್. ಅದಕ್ಕೆ ಟೈಮ್ ಬೇಕು. ಆ ಟೈಮಲ್ಲಿ ನಾನೇನೋ ಹೇಳಬೇಕು ಅಂದ್ಕೊಂಡಿದ್ದೀನಿ. ಕಾವ್ಯ, ನಾನು ಇವತ್ತು ಹೇಳ ಏನ್ರಿ ಅದು? ಏನಿಲ್ಲ, ನನಗೆ ನನ್ನ ಫ್ರೆಂಡ್ಸ್ಗಳೇ 2 ಥರ ಒಪಿನಿಯನ್ ಬಂತು ನನಗೆ. ಒಂದು, ಒಬ್ಬ ಹೇಳ್ದ, ಏನಪ್ಪ ಯೂಟ್ಯೂಬಲ್ಲಿ ಒಳ್ಳೆ ಸಂಪಾದನೆ ಮಾಡ್ತಾ ಇದೀಯಾ ಅಂತ ಕೇಳ್ದ ನನ್ನ ಸ್ನೇಹಿತ. ನಾನು ಹೌದಪ್ಪ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದೇ ಸಂಪಾದನೆ ಮಾಡೋದಕ್ಕೆ ಅಂತ ಡೈರೆಕ್ಟಾಗಿ ಹೇಳಿದೆ ಅವನಿಗೆ. ಬಂದು ನೋಡು ನನ್ನ ಅಕೌಂಟಲ್ಲಿ ಎಷ್ಟಿದೆ ಬ್ಯಾಲೆನ್ಸ್ ಯೂಟ್ಯೂಬಿಂದ ಬಂದಿರೋದು ಅಂತ. ವೀಕ್ಷಕರೇ, ಈ ಯೂಟ್ಯೂಬ್ ಮಾಡೋದ್ರಿಂದ ಎಷ್ಟು ಕಷ್ಟ ಇದೆ, ಅದು ಎಷ್ಟು ಏನಿದೆ ಅನ್ನೋದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದವ್ರಿಗೆ ಗೊತ್ತು. ಒಂದ್ಸತಿ ಹಾಗೆ ಹೇಳಿದಾಗ ನಮಗೆ ಬೇಜಾರು ಅನ್ಸುತ್ತೆ. ಪರವಾಗಿಲ್ಲ ಬಿಡ್ರಿ, ಆತರ ಹೇಳಿದ್ರೆ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತಲ್ವಾ ಲೈಫ್ ಅಂದ್ಮೇಲೆ. ಹಾಗೆಯೇ ನನಗೆ ಅದು ಹೇಳಿ 2 ದಿನಕ್ಕೆ ನನಗೆ ಇನ್ನೊಂದು ಬಂತು ನ್ಯೂಸು. ನನ್ನ ಕ್ಲೋಸ್ ಫ್ರೆಂಡು ಅವ್ರ ಮನೆಗೆ ಹೋಗಿದ್ದೆ. ಅವತ್ತು ಅವ್ರ ಮನೆಗೆ ಹೋಗಿದ್ದಾಗ ಅವ್ರ ಮಗಳು ಬಂದು ಖುಷಿಯಾಗಿ ನನ್ನ ಜೊತೆ ಮಾತಾಡಿದ್ಲು. ಓಕೆ, ಅವಳು ಹೇಳಿದ್ದನ್ನ
ಅವಳು ಕೇಳಿಸ್ಕೊಂತಾ ಇರ್ತಾಳೆ. ಈ ಚಾನಲ್ ನೋಡಿದಾಗ ಅವಳಿಗೆ ಗೊತ್ತಾಗುತ್ತೆ ನಾನು ಏನು ಮಾತಾಡ್ತೀನಿ ಅಂತ. ಆಯ್ತಾ, ಇರ್ಲಿ. ಅವತ್ತು ಬಂದು ಅಂಕಲ್ ನಿಮ್ ವಿಡಿಯೋ ನೋಡಿದೆ, ತುಂಬಾ ಚೆನ್ನಾಗಿತ್ತು ಅಂಕಲ್. ಇನ್ನೊಂದು ಅವಳು ಏನ್ ಹೇಳಿದ್ಲು ಅಂದ್ರೆ, ನಾನು ವಿಡಿಯೋ ಮಾಡಿ 4 ದಿನ ಆದ್ಮೇಲೆ ಅವ್ರ ಮನೆಗೆ ಗೆಸ್ಟ್ ಬಂದಿದ್ರಂತೆ. ಆಯ್ತಾ, ಆ ಗೆಸ್ಟಿಗೆ ನಾನು ಒಂದು ಚೆನ್ನೈ ಬಿರಿಯಾನಿ ಅಂತ ಮಾಡಿದ್ದೆ. ಅದೇ ಬಿರಿಯಾನಿನ ಅವಳು ಕಾಪಿ ಮಾಡಿದಾಳೆ ಅವತ್ತು ಮನೆಯಲ್ಲಿ. ಅದನ್ನ ತಿನ್ನೋಡಿ ಅವ್ರ ಮನೆ ಗೆಸ್ಟ್ ಯಾವ ಹೋಟ್ಲಿಂದ ತಂದಿದ್ದಮ್ಮ ಅಂತ ಕೇಳಿದ್ರಂತ ಅವಳಿಗೆ. ಆಗ ಅವಳು ಹೇಳಿದ್ಲಂತೆ, ಇಲ್ಲ ಅಂಕಲ್ ಇದು ನಾನೇ ಮಾಡಿದ್ದು ಅಂತ. ಅವ್ರ ಮನೆ ಗೆಸ್ಟ್ಗೆ ಮನೆ ಗೆಸ್ಟಿಗೆ ಇಲ್ಲ ನಾನೇ ಮಾಡಿದ್ದು ಅಂಕಲ್ ಅಂತ. ಅವಳು ಇಷ್ಟು ಚೆನ್ನಾಗಿ ಮಾಡ್ತಾಳಲ್ಲ ಅಂತ ಹೇಳಿ ಅವರು ತುಂಬಾ ಖುಷಿ ಪಟ್ರಂತೆ ಮಗಳಿಗೆ. ಈಗ ಅವಳು ಅಷ್ಟು ಚೆನ್ನಾಗಿ ಮಾಡಿದಾಳೆ ಅಂದ್ರೆ ಅವಳು ಖುಷಿಗಿಂತ ನನಗೆ ಖುಷಿ ಜಾಸ್ತಿ ಆಯ್ತು ಅವತ್ತಲ್ಲಿ. ಹೌದೌದು, ನನಗೂ ಇವಾಗ ಖುಷಿ ಅನಿಸ್ತಿದೆ ನಿಮ್ಮ ಮಾತು ಕೇಳಿ. ನನ್ನ ವಿಡಿಯೋ ಇಂದ ಅವಳು ನೋಡಿ ಅದು ಕಲ್ತಿ ಅದು ಇನ್ನೊಬ್ರು ಬಂದು ಅವ್ರು ಹೇಳಿದಾರಲ್ಲ, ಅದು ಖುಷಿ ಅಲ್ವಾ? ಹೌದು ಹೌದು. ಆ ಖುಷಿಲಿ ಫಸ್ಟ್ ಹೇಳೋದ ಬಿಟ್ಟಾಕ್ತೆ. ಈ ಮುಂದೆ ನಾವ್ ಏನ್ ಮಾಡ್ಬೇಕು ಅದು ಮಾಡ್ಕೊಂಡು ಹೋಗ್ತಾ ಇರೋಣ. ನಮ್ಗೇನು ಎಲ್ಲ ನೋಡು ಎಲ್ಲ ಕಲಿಬೇಕು ಅನ್ನೋದೇನಿಲ್ಲ. ಯಾರಾದ್ರೂ 100 ಜನ ನೋಡಿ ಅದ್ರಲ್ಲಿ ಒಬ್ರು ತಗೊಂಡ್ರೆ ಸಾಕಲ್ವಾ, ಅದು ಖುಷಿ. ಈಗ ನಂಗೆ ಯಾರು ಅಂತ ಗೊತ್ತಿಲ್ಲ, ನೀವು ಹೇಳಿದ್ರಿ ಒಬ್ರು ನಿಮ್ಮ ಫ್ರೆಂಡ್ ಮಗಳು ಅಂತ, ಅವ್ರು ಹೇಳಿದ್ರು. ಇಲ್ಲೇ ಹೇಳ್ಬೇಕು ಅನ್ಕೊಂಡಿದ್ದಾನೆ, ಅದಕ್ಕೆ ನಮ್ಗೆ ಮುಂಚೆ ಹೇಳಿದ್ದಿಲ್ಲ. ಈಗ ನಾನು ಚಾನಲಲ್ಲೇ ಹೇಳ್ಬೇಕು ಅನ್ಕೊಂಡು ನಿಮ್ಗೆ ಹೇಳಿದ್ದು ಇವತ್ತು. ಆಯ್ತಾ, ಈಗ ವೆಯ್ಟ್ ಮಾಡೋಣ. ಇನ್ನೊಂದು ವಿಷಯ ಹೇಳ್ಬೇಕು ನಾನು. ಹೇಳಮ್ಮ. ಆ್ಯಕ್ಚುಲಿ ನಾನು ಹೇಳಬೇಕು ಅಂದಿದ್ದು ಏನಂದರೆ, ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ಲು ನನ್ನ ಟೈಮ್ ಪಾಸ್ಗೆ ಅಂತ, ನಾನು ಮನೇಲಿ ಇರ್ತೀನಿ ಫ್ರೀಯಾಗಿ ಅಂತ ನಾನು ಶುರು ಮಾಡಿದ್ದು. ಆಮೇಲೆ ನಾನು ಒಬ್ಳಿಗೆ ವಿಡಿಯೋ ಎಡಿಟಿಂಗ್, ಶೂಟಿಂಗ್ ಮತ್ತು ಮನೆ ನೋಡ್ಕೋಬೇಕು, ಅದೆಲ್ಲ ತುಂಬ ರಿಸ್ಕ್ ಆಗ್ತಿತ್ತು. ಅವ್ರಿಗೊಂದಿನ ಪ್ಲೀಸ್ ನನ್ನ ಹತ್ರ ನನಗೊಂದು ರೆಸಿಪಿಗಳನ್ನ ಮಾಡಿಕೊಡ್ರಿ ಅಂತ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನನಗೆ ಸಹಾಯ ಆಗಲಿ ಅಂತ ನನ್ನ ಅಚೀವ್ಮೆಂಟ್ ಏನಾರು ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ಅದಕ್ಕೋಸ್ಕರ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರು ನನಗೋಸ್ಕರ ಸಹಾಯ ಮಾಡ್ತಿದ್ದಾರೆ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಗಂಡಂಗೆ ಹೆಂಡತಿ ಎಷ್ಟು ಸಪೋರ್ಟಿಂಗ್ ಆಗಿರ್ತಾಳೆ ಗಂಡನ ಸಾಧನೆಗೆ, ಅದೇ ಥರ ಹೆಂಡತಿ ಏನಾದ್ರು ಅಚೀವ್ಮೆಂಟ್ ಮಾಡಬೇಕು ಅಂದಾಗ ಹೆಂಡತಿ ಸಾಧನೆಗೆ ಗಂಡನೂ ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋದಕ್ಕೆ ನನ್ನ ಹಸ್ಬೆಂಡ್ ಒಬ್ಬರು ಮಾದರಿ ಅಂತ ಹೇಳ್ಬೋದು. ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಅವ್ರು ಅಡುಗೆ ಮಾಡ್ತಾರೆ ಅನ್ನೋದಕ್ಕಿಂತ ನನಗೆ ಸಪೋರ್ಟಿಂಗ್ ಆಗಿ ಅವ್ರು ನಿಂತಿದ್ದಾರೆ ಅನ್ನೋದ್ರಲ್ಲಿ ನನಗೆ ಖುಷಿ ಇದೆ. ಬೇರೆಯವ್ರದ್ದು ಖುಷಿ ಕಟ್ಕೊಂಡು ನನಗೇನ ಆಗಬೇಕಾಗಿಲ್ಲ, ನನ್ನ ಖುಷಿ ನನಗೆ ಇಂಪಾರ್ಟೆಂಟ್. ಆಮೇಲೆ ಏನು ಅಂದರೆ, ಈ ಅಡುಗೆ ಮಾಡೋದಿದೆಯಲ್ಲ, ಅದನ್ನ ಪ್ರೀತಿಯಿಂದ ಮಾಡ್ಬೇಕು, ಯಾವಾಗಲೂ ಖುಷಿಯಿಂದ ಮಾಡಬೇಕು ಅಡುಗೆ ಮಾಡೋದನ್ನ. ಹೌದೌದು, ಅದು ಖುಷಿಯಿಂದ ಮಾಡಿದಾಗ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ನನಗಂತೂ ಅಡುಗೆ ಮಾಡೋದು ಅಂದರೆ ಮುಂಚೆಯಿಂದನೂ ತುಂಬ ಇಷ್ಟ ಇತ್ತು. ನಾನು ಇವನ್ ಹೈಸ್ಕೂಲಿಂದನೂ ನನಗೆ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ಅಬ್ಸರ್ವ್ ಮಾಡ್ತಾ ಇರುವೆ ಎಲ್ಲನೂ, ಪ್ರತಿಯೊಂದು ಅಮ್ಮ ಮಾಡೋದಾಗಲಿ, ಅಕ್ಕದಿರು ಮಾಡೋದಾಗಲಿ ಎಲ್ಲನೂ ಅಬ್ಸರ್ವ್ ಮಾಡ್ಕೊಂತ ಬರ್ತಾ ಇರುವೆ. ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಏನಾದರೂ ಒಂದು ಮಾಡೋಕ್ಕೆ ಟ್ರೈ ಮಾಡಿವೆ. ಹಂಗೆ ಅದೊಂಥರ ಹಂಗೆ ಬೆಳ್ಕೊಂಬಂತು ಉದ್ದಕ್ಕೂ. ನಾನು ಮಾಡೋದೆಲ್ಲ ನಾರ್ಮಲ್ಲು, ಮನೇಲಿ ಏನು ಮಾಡ್ತಿರ್ತಾರೆ ಟ್ರೆಡಿಷ್ನಲ್ ಫುಡ್ಡು. ಈಗ ಅಮ್ಮಗಳು ಏನು ಬಂದಿರ್ತಾರೆ ನನ್ನ ಫಾದರ್ ಮನೆಯಿಂದ, ಇಲ್ಲ ಅತ್ತೆ ಮನೆ ಕಡೆಯಿಂದ, ಅವರು ಮಾಡೋ ರೆಸಿಪಿಗಳನ್ನ ನಾನು ಮಾಡ್ತೀನಿ. ಇವ್ರು ಮಾಡೋದೆಲ್ಲ ಸ್ಪೆಷಲ್ ರೆಸಿಪೀಸ್, ವೆರೈಟೀಸು. ಅದೇ ಥರದ್ದು ಇಷ್ಟ, ಅವ್ರಿಗೂ ಅದೇ ಥರದ್ದು ಇಷ್ಟ. ಏನಾದ್ರು ಒಂದು ಕ್ರಿಯೇಟಿವಿಟಿ ಅವರು ಜಾಸ್ತಿ ಮಾಡೋದು. ಸರಿ, ಈಗ ಸಾಕು ನಮ್ಮ ಭಾಷಣ, ಇವಾಗ ಅಡುಗೆ ಮಾಡೋಣ ಬನ್ನಿ. ಈಗ ನಮ್ಮ ಚಿಕನಲ್ಲಿ ಸ್ವಲ್ಪ ರೆಸ್ಟ್ ಮಾಡಕ್ ಬಿಟ್ಟಿದೀವಿ ಅಲ್ವಾ? ಈಗ ಈ ತಂದೂರಿ ಮಾಡೋದು, ಮಂಚೂರಿಯನ್ ಆಮೇಲೆ ಮಾಡೋಣ, ಅದು ರೆಡಿ ಆದ್ಮೇಲೆ ತಂದೂರಿ ಹಿಂಗ್ ಮಾಡೋದು ಏನು ಅನ್ನೋದು ಬಾ ನೋಡೋಣ. ತಂದೂರಿ ಅಂದ್ರೆ ನಾವು ಸುಡ್ತೀವಿ ಅಥವಾ ಗ್ರಿಲ್ ಮಾಡ್ತೀವಿ, ಓವನ್ನಲ್ಲಿ ಬೇಯಿಸ್ತೀವಿ, ಏನು ಮಾಡಲ್ವಾ ಅದು? ಈಗ ನಾನು ಸ್ಟೀಮ್ ಕುಕ್ಕರ್ ತೊಗೊಂಡಿದ್ದೀನಿ, ಸ್ಟೀಮ್ ಮಾಡ್ತೇನೆ. ಸ್ಟೀಮ್ ಮಾಡೋದಕ್ಕೆ ನಾನೊಂದು ಇಡ್ಲಿ ಕುಕ್ಕರ್ ಇತ್ತು, ಇಡ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಕೆಳಗಡೆ ಒಂದು ಬೌಲ್ ಇಟ್ಟು ನೀರು ಹಾಕೊಂತ ಇದ್ದೀನಿ. ಅದ್ರ ಮೇಲೆ ಒಂದು ಪ್ಲೇಟ್ ಇದೆ, ಅದಕ್ಕೆ ಕೊಟ್ಟಿದ್ದಾರೆ ಬೇಯಿಸೋದಕ್ಕೆ ಅಂತಾನೆ.
ಅದಕ್ಕೆ ಅಂತ ಒಂದು ಪ್ಲೇಟ್ ಕೊಟ್ಟಿರ್ತಾರಲ್ಲ, ಆ ಪ್ಲೇಟ್ ಇಡೋದು. ಆಮೇಲೆ ಸ್ಟವ್ ಆನ್ ಮಾಡಿ ವಾಟ್ರು ಹೀಟ್ ಆಗಬೇಕು, ಅಂದರೆ ಬಿಸಿ ಆಗಬೇಕು. ಅದು ಹಬೆ ಬರೋ ತನಕ ಸ್ವಲ್ಪ ಮುಚ್ಚಿಡೋಣ. ಬಾಮ, ನೀರು ಕಾದಿದೆ, ತೆಗೋಣ. ಈಗ ನಮ್ಮ ಚಿಕನ್ ಆಲ್ಮೋಸ್ಟ್ ಒಂದು 45-50 ನಿಮಿಷನೇ ಮೇಲಾಗಿದೆ. ಫ್ರಿಜ್ಜಿಗಿಟ್ಟು ಎತ್ಕೊಬಂದಿದ್ದಾರೆ, ಚೆನ್ನಾಗಿ ನೆಂದಿದೆ. ಈಗ ಈ ಮಸಾಲೆ ಬರೀತ ಚಿಕನ್ನ ಸ್ಟೀಮಲ್ಲಿ ಬೇಯಿಸೋದು. ಇಡ್ತಾ ಇದ್ದೇನೆ. ಇಡ್ಸುತ್ತಾರೆ. ಕರೆಕ್ಟಾಗಿ ಫಿಟ್ ಆಯಿತು. ಕಟ್ ಮಾಡಿದಾಗ ಹಿಂಸೆ ಅನಿಸಲ್ಲ. ಈಗ ಉಂಡೆ ಇದೆಯಲ್ಲ, ಈಗ ಪಾಪಚಿ ಅನ್ನಿಸ್ತಾ ಇದೆ. ಇದನ್ನು ಮುಚ್ಚೋಣ. ಒಂದು ಹೈ ಫ್ಲೇಮ್. ಓಕೆ, ಸ್ಟೀಮಲ್ಲಿ ಬೇಯಬೇಕಲ್ವಾ? 2 ನಿಮಿಷ ಅಷ್ಟೇ ಹೈ ಫ್ಲೇಮಲ್ಲಿ ಇಡಬೇಕು ಇದನ್ನ. ಓಕೆ, ಆಮೇಲೆ ಹೇಳ್ತೀನಿ. ಆಮೇಲೆ ಮಿಕ್ಕಿದ್ದು ಒಂದು 10 ನಿಮಿಷ ಸ್ಲೋ, ಫುಲ್ಲು ಫ್ಲೇಮ್ನ ಕಮ್ಮಿ ಮಾಡಿಬಿಡ್ಬೇಕು. ಫಸ್ಟ್ ಒಂದು 2 ನಿಮಿಷ ಹೈ ಫ್ಲೇಮು, ಇಲ್ಲೆಲ್ಲ ಹೊಗೆ ಬರೋದು ಚೆನ್ನಾಗಿ. ಆಮೇಲೆ ಇದನ್ನು ಕಡಿಮೆ ಮಾಡಿ ಸಿಮ್ಮಲ್ಲಿ ಇಟ್ಬಿಡೋಣ ಒಂದು 10 ನಿಮಿಷ. ನೋಡಿ, ನಾನು ಈ ಚಿಕನ್ಗೆ ಎಲ್ಲೂ ಆಯಿಲ್ ಯೂಸ್ ಮಾಡಿಲ್ಲ. ಕರೆಕ್ಟ್. ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಯೂಸ್ ಮಾಡಿ ಸಿಮ್ ಮಾಡಿ ಇಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಒಂದು 15 ನಿಮಿಷ ಆಗಿದೆ ನಾನು ಇಲ್ಲಿ ಇಟ್ಟು. ನೋಡೋಣ, ಓಪನ್ ಮಾಡ್ತಿದ್ದೀನಿ. ಆಹಾ, ಒಳ್ಳೆ ಎಲ್ಲ ಬಿಟ್ಕೊಂಡಿದೆ ಬೆಂದಿ ನೋಡಿ. ಮೂಳೆ ಎಲ್ಲ ಬಿಟ್ಕೊಂಡಿದೆ, ಇದು ಬಿಟ್ಕೊಂಡಿದೆ, ಬೆಂದಿದೆ ಚೆನ್ನಾಗಿ. ಸ್ಟೀಮ್ ತಂದೂರಿ. ಈಗ ಇದು ಸ್ವಲ್ಪ ರೆಸ್ಟ್ ಮಾಡಕ್ ಬಿಡೋಣ, ಅಂದ್ರೆ ತಣ್ಣ ಆಗಕ್ಕೆ ಬಿಡಬೇಕು. ಇದನ್ನ ಹಿಂಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಪೇಸ್ಟ್ ಮಾಡಿ ತವಾ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಸುಟ್ಕೊಂಡು ಒಂದು ಸ್ವಲ್ಪ ಹಂಗೆ ತಿಂದ್ರೂ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಆದಮೇಲೆ ಇದಕ್ಕೆ ಇನ್ನೊಂದು ಸುಣ್ಣ ಬಣ್ಣ ಹೊಳಿಬೇಕು ಇದಕ್ಕೆ. ಮೇಕಪ್ ಮಾಡಿ ಇನ್ನೊಂದು ಫುಡ್ ಮಾಡೋಣ ಇದರಲ್ಲಿ. ಹೌದಾ? ಈಗ ಇದು ತಂದೂರಿ ಆಗಿದೆ, ಸ್ಟೀಮ್ ತಂದೂರಿ ಆಗಿದೆ. ಅದನ್ನ ಇನ್ನೊಂದು ಮಂಚೂರಿಯನ್ ಮಾಡ್ಬೇಕಲ್ಲ ಅದಕ್ಕೆ. ಸ್ವಲ್ಪ ಆರ್ಲಿ ಚೆನ್ನಾಗಿ, ಹೀಟ್ ಎಲ್ಲ ಹೋಗ್ಲಿ. ಆಯ್ತು. ಈಗ ಇದನ್ನ ಪ್ಲೇಟ್ಗೆ ಎತ್ಕೊಂಡ್ರ ತಣ್ಣಾಗ್ಲಿ ಅಂತನಾ? ತಣ್ಣಾಗ್ಲಿ, ಆರ್ಲಿ. ಅದು ಹೊಗೆ ಬರ್ತಾ ಇದೆ. ಈಗ ಚಿಕನ್ನ ಕಟ್ ಮಾಡ್ಕೊಳ್ಳೋಣ. ಯಾಕೋ ಕತ್ರಿಲಿ ಆಗ್ತಾ ಇಲ್ಲ. ತೊಗೊಂಡು ತುಂಬ ಬಿಸಿ ಇದೆ, ಎಲ್ಲ ಇದೆ. ಸ್ಟವ್ ಕಚ್ಕೊಳ್ಳೋಣ. ಮಂಚಿಗೆ ಒಗ್ಗರಣೆ ಮಾಡೋಣ. ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಕಾಯಲಿ. ಏನು ತುಂಬ ಕಾಯಬೇಕು ಅನ್ನೋದೇ ಏನೂ ಇಲ್ಲ. ಸ್ಟವ್ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದ್ರ ಹಿಂಭಾಗ ಇದು ಸಾಂಬಾರು ಸೊಪ್ಪಲ್ಲ, ಸಬ್ಸಿಗೆ ಸೊಪ್ಪು. ಓಕೆ, ಸಬ್ಸಿಗೆ ಸೊಪ್ಪು. ಸಬ್ಸಿಗೆ ಒಳ್ಳೆ ಸ್ಮೆಲ್ಲು. ಹೌದು. ಈಗ ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಇದೆಲ್ಲ ಫುಲ್ಲು ಬ್ರೌನ್ ಬರೋ ತನಕ ಹುರ್ಕೋಬೇಕು. ಆ ಥರ ಏನಿಲ್ಲ. ಮಂಚೂರಿಯನ್ ಅಲ್ವಾ, ಸ್ವಲ್ಪ ಫ್ರೈ ಆದರೆ ಸಾಕು. ಎಲ್ಲ ಅರ್ಧ ಬೆಂದರೆ ಸಾಕು. ಈಗ ಇದಕ್ಕೆ ಕ್ಯಾಪ್ಸಿಕಮ್, ಇದನ್ನು ಈರುಳ್ಳಿ ಹೇಗೆ ಹೆಚ್ಕೊಂಡಿದ್ದೀನಿ ಹಂಗೆ ಅದನ್ನು ಹಚ್ಕೊಂಡಿದ್ದೀನಿ. ಓಕೆ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಣ್ಣಗೆ ಎಲ್ಲನೂ ಸಣ್ಣಕ್ಕೆ ಹೆಚ್ಕೊಂಡಿರೋದು. ಸ್ವಲ್ಪ ಉಪ್ಪು, ಸ್ವಲ್ಪ ಜಾಸ್ತಿ ಏನು ಬೇಡ, ಆಲ್ರೆಡಿ ಅದರಲ್ಲಿದೆ. ಸ್ವಲ್ಪ ಅರಶಿನ, ಗರಂ ಮಸಾಲ ಸ್ವಲ್ಪ, ಪೆಪ್ಪರ್ ಸ್ವಲ್ಪ, ಟೊಮೊಟೊ ಕೆಚಪ್ 1-2 ಸ್ಪೂನ್ ಅಷ್ಟು ಟೊಮೊಟೊ ಕೆಚಪ್, ಮತ್ತು ರೆಡ್ ಚಿಲ್ಲಿ ಸಾಸು ಅದು 1 ಸ್ಪೂನ್ ಆಗೋಷ್ಟು, ಸೋಯಾ ಸಾಸು
ಅದು 1 ಸ್ಪೂನ್ ಅದಷ್ಟೆ. ಲೆಮನ್ ಜ್ಯೂಸು 1 ಸ್ಪೂನ್ ಲೆಮನ್ ಜ್ಯೂಸ್ ನೋಡಿ. ಈಗ ಇದಕ್ಕೆ ಚಿಕನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕನ್ನು ಮಾಡಿ ಇಟ್ಕೊಂಡಿದ್ದಾರೆ. ಹಾಂ, ಈಗ ಇದನ್ನು ಒಂದೊಂದಾಗಿ ಅದರೊಳಗೆ ಬಿಡೋಣ. ಜಸ್ಟ್ ಟಾಸ್ ಮಾಡ್ಕೊಳ್ಳೋದು ಅಷ್ಟೇ. ಯೂಸಲಿ ಎಲ್ಲ ಕರಿದ್ಬಿಟ್ಟು ಮಂಚೂರಿಯನ್ ಮಾಡ್ತಾರೆ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು. ನಾನು ಯೂಸ್ ಮಾಡಿರೋದು ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಷ್ಟೇ. ಎಷ್ಟು ಒಂದು ಚಿಕನಲ್ಲೆಲ್ಲ. ಮಂಚೂರಿಯನ್ ಅಂದರೆ ಎಷ್ಟು ಎಣ್ಣೆ ಬೇಕು ಅದು ಡೀಪ್ ಫ್ರೈ ಮಾಡಿ ಆಮೇಲೆ ಈ ಥರ ಒಗ್ಗರಣೆಗೆ ಹಾಕಿದ್ರೆ ಚಿಕನ್ ಮಂಚೂರಿಯನ್. ಈಗ ನಾವು ಬರೀ ತಿನ್ಕೊಂಡು ಮಾಡೋದಲ್ಲ, ಇದನ್ನು ಒಂದು ಸತಿ ಟ್ರೈ ಮಾಡಲಿ ಅವರು, ಆಮೇಲೆ ಕಮೆಂಟ್ ಮಾಡಲಿ ಹೆಂಗಿದೆ ಅಂತ ಹೇಳಿ. ಹಾಂ, ರೆಡಿಯಪ್ಪ. ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟ್ಗೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿದ್ರಲ್ಲ ಹೇಗೆ ಬಂತು ಅಂತ. ನಮ್ಮ ತಂದೂರಿ ಮಂಚೂರಿಯನ್ ಮಾಡ್ಕೊಳ್ಳಿ, ತಿನ್ನು ನೋಡಿ. ಹಾಗೆ ಇವತ್ತು ನಾನು ಟೇಸ್ಟ್ ಮಾಡ್ತಾ ಇಲ್ಲ, ಇದನ್ನು ಟೇಸ್ಟ್ ಮಾಡೋದಕ್ಕೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ. ಇವತ್ತು ನಮ್ಮ ಅಕ್ಕನ ಮಗ ಬಂದಿದ್ದಾನೆ. ಇವತ್ತು ಅವನಿಗೆ ತೋರಿಸಿ ಟೇಸ್ಟ್ ಹೆಂಗಿದೆ ಅಂತ ಅವನ ಹತ್ರನೇ ಕೇಳ್ತೀನಿ. ರಾಹುಲ್, ಈಗ ನೀನು ಟೇಸ್ಟ್ ಮಾಡಿ ಹೇಳಪ್ಪ ಹೇಗಿದೆ. ಫಸ್ಟ್ ನಿನಗೆ ಕೊಟ್ಟಿದ್ದೀನಿ. ಚಿಕನ್ ತಂದೂರಿ ಮಂಚೂರಿಯನ್ ಬನ್ನಿ ಟ್ರೈ ಮಾಡೋಣ. ಬರೀ ತಂದೂರಿ ತಿಂತಾ ಇದ್ದೆ ಅಲ್ವ ಇಷ್ಟು ದಿನ. ಇವತ್ತು ಮಂಚೂರಿಯನ್ ತಿನ್ನಿಸ್ತಾ ಇದ್ದೀನಿ ಚಿಕನಲ್ಲಿ. ತಂದೂರಿ ಮಂಚೂರಿಯನ್ ಹೆಂಗಿದೆ ಹೇಳು. ಮಸ್ತಾಗಿದೆಯಾ? ಅಪ್ಲೋಡ್ ಮಾಡ್ಬೋದು? ನಾನು ತಿಂತೀನಿ ಇವಾಗ. ಅಪ್ಲೋಡ್ ಮಾಡ್ಬೋದಾ? ಮಾಡಿ. ಹಾಂ, ಓಕೆ ಬಾಯ್. ನಮಗೂ ನೋಡೋಕ್ಕೆ ಈಗ ಅವ್ನು ತಿಂತಾ ಇರೋದ್ರಿಂದ ನಮಗೂ ಟೆನ್ಷನ್ ಆಗಿಬಿಡಿದೆ, ಬಿಡ್ತಾನೆ ಇಲ್ಲೋ ಗೊತ್ತಿಲ್ಲ ಅಂತ. ಈಗ ಫಸ್ಟ್ ನಾವು ಹೋಗಿತ್ತೀವಿ, ಬ್ಯಾಟಿಂಗ್ ಮಾಡಬೇಕು. ನನ್ನ ಮಗ ಬೇರೆ ಹಿಂದೆ ಕಾಯ್ತಾ ಇದ್ದಾನೆ, ಅವ್ನು ಓದಕ್ಕೆ ಹೋಗಿದ್ದ, ಈಗ ಬರ್ತಾನೆ ಅವನು. ಓಕೆ, ಕ್ಯಾರಿ ಆನ್. ಧನ್ಯವಾದಗಳು.